ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸದಾದ ಲಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಲಡ್ಡು ರೆಸಿಪಿ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಂ ಕೊರತೆ, ರಕ್ತಹೀನತೆ, ಸುಸ್ತು ಹಾಗೆ ಮಂಡಿ ನೋವು, ದಿನ ಒಂದು ಈ ಲಡ್ಡನ್ನು ತಿಂದರೆ ಅದೆಲ್ಲ ಮಾಯ ಆಗಿಬಿಡುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಆರಾಮಾಗಿ ಇದನ್ನು ತಿನ್ಬೋದು. ತುಂಬಾ ಆರೋಗ್ಯಕರವಾಗಿರುವಂತಹ ಲಡ್ಡು ರೆಸಿಪಿನ ತಂದಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಮೊದಲು ಕೊಬ್ಬರಿನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ಡ್ರೈ ಆಗಿರುವಂತಹ ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿ ಹಸಿ ಆಗಿರಬಾರ್ದು, ಕೊಬ್ಬರಿ ಚೆನ್ನಾಗಿ ಡ್ರೈ ಆಗಿರಬೇಕು. ನೋಡಿ, ನಾನಿಲ್ಲಿ ಈ ರೀತಿ 5 ಪೀಸಸ್ ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕೊಬ್ಬರಿನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿನ ಮಿಕ್ಸರ್ ಜಾರ್ಗೆ ಸೇರಿಸಿ ನಾನಿಲ್ಲಿ ಕ್ರಾಸ್ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕೊಬ್ಬರಿನ ತುರಿತೀನಿ ಅಂತ ಹೇಳಿದ್ರೆ ತುರಿದು ಸಹ ಈ ರೆಸಿಪಿನ ಮಾಡ್ಕೋಬೋದು. ಮಿಕ್ಸರ್ ಜಾರ್ಗೆ ಸೇರಿಸಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ. ನೋಡಿ, ಫೈನಲಿ ನಾನಿಲ್ಲಿ ಕೊಬ್ಬರಿನ ಗ್ರೈಂಡ್ ಮಾಡ್ಕೊ ಬಂದಿದ್ದೀನಿ. ನೋಡಿ, ಇಷ್ಟು ಕ್ರಾಸ್ ಆಗಿ ನಾವು ಸ್ವಲ್ಪ ಸಣ್ಣದಾಗಿ ಕ್ರಾಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಎಲ್ಲ ಕೊಬ್ಬರಿನೂ ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿನ ನಾನಿಲ್ಲಿ ಒಂದು ಕಪ್ನಲ್ಲಿ ಇದನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಹ ಯಾವುದಾದ್ರೂ ಒಂದು ಕಪ್ಪನ್ನು ತಗೊಂಡು ಅದರಲ್ಲಿ ಕೊಬ್ಬರಿನ ಅಳತೆ ಮಾಡ್ಕೊಳ್ಳಿ. ಯಾವುದೇ ಅಡುಗೆ ಆಗಲಿ ಅಳತೆ ಪರ್ಫೆಕ್ಟಾಗಿದ್ದರೆ ರೆಸಿಪಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತಗೊಂಡಿರುವಂತಹ ಕಪ್ನಲ್ಲಿ ನನಗೆ 3 ಕಪ್ ಆಗುವಷ್ಟು ಕೊಬ್ಬರಿ ತುರಿ ಸಿಕ್ಕಿದೆ. ಈಗ ಇದನ್ನು ಅಳತೆ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಯಾಗಿದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾಗಿದ ನಂತರ ಇದಕ್ಕೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಗೋಡಂಬಿನ ಕಟ್ ಮಾಡಿ ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿನೂ ಸಹ ಸೇರಿಸ್ಕೊಂಡು, ಬಾದಾಮಿ ಹಾಗೂ ಗೋಡಂಬಿ ಲೈಟಾಗಿ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿಯೇ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಆ ಡ್ರೈ ಫ್ರೂಟ್ಸನ್ನು ನೀವಿಲ್ಲಿ ಸೇರಿಸ್ಕೊಂಡು ಮಾಡ್ಕೋಬೋದು. ಅಷ್ಟೇ ಸೇರಿಸ್ಬೇಕು, ಇಷ್ಟೇ ಸೇರಿಸ್ಬೇಕು ಅಂತಿಲ್ಲ. ಇಷ್ಟ ಬಂದಷ್ಟು ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು. ಈಗ ಫ್ರೈ ಆಗಿರುವಂತಹ ಗೋಡಂಬಿ ಹಾಗೂ ಬಾದಾಮಿನ ಒಂದು ಬೌಲ್ಗೆ ತೆಗೆದಿಟ್ಕೊಂಡು, ನೆಕ್ಸ್ಟ್ ನಾನಿಲ್ಲಿ ಉಳಿದಿರುವಂತಹ ತುಪ್ಪಕ್ಕೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ತುರಿನ ಸೇರಿಸಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು 4ರಿಂದ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಈಗ 4ರಿಂದ 5 ನಿಮಿಷ ಆಗಿದೆ. ಕೊಬ್ಬರಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ಒಲೆ ಮೇಲೆ ನಾನು ಮತ್ತೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಯಾವ ಕಪ್ನಲ್ಲಿ ಕೊಬ್ಬರಿನ ಅಳತೆ ಮಾಡಿ ತಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು 1.5 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಂತೆ ಬೆಲ್ಲನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಂತರ ಇದಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸಿ ಅಲ್ಲಿ ಸೇರಿಸಿರುವಂತಹ ಬೆಲ್ಲ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಲಡ್ಡು ರೆಸಿಪಿಗೆ ನಾವಿಲ್ಲಿ 1 ಎಳೆ ಅಥವಾ 2 ಎಳೆ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವಿಲ್ಲಿ ಸೇರಿಸಿರುವಂತಹ ಬೆಲ್ಲ ನೀರಿನಲ್ಲಿ ಕರಗಿದ್ರೆ ಸಾಕು. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲಿ ಸೇರಿಸಿರುವಂತಹ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿನ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೆಲ್ಲದ ನೀರಿನಲ್ಲಿ ಕೊಬ್ಬರಿ ಚೆನ್ನಾಗಿ ಬೆಂದು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ 4ರಿಂದ 5 ನಿಮಿಷ ಆಗಿದೆ. ಕೊಬ್ಬರಿ ಕೂಡ ಬೆಲ್ಲದ ನೀರಿನಲ್ಲಿ ಚೆನ್ನಾಗಿ ಬೆಂದುಕೊಂಡಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ನಾನಿಲ್ಲಿ ಯಾವ ಕಪ್ನಲ್ಲಿ ಕೊಬ್ಬರಿ ಹಾಗೂ ಬೆಲ್ಲನ ಸೇರಿಸ್ಕೊಂಡಿದ್ದೆ ಅದೇ ಕಪ್ನಲ್ಲಿ 1 ಕಪ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನು ಮೊದಲು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈ ಕೊಬ್ಬರಿ ಮಿಶ್ರಣ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಲನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಅರ್ಧ ಹಾಲನ್ನು ಸೇರಿಸಿ ಗಟ್ಟಿಯಾಗಿದ ನಂತರ ಇಲ್ಲಿರುವಂತಹ ಹಾಲನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಎಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಅಂತ ಹೇಳಿದ್ರೆ, ನಾವು ಇದರಲ್ಲಿ ಸೇರಿಸಿರುವಂತಹ ಹಾಲೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಕೊಬ್ಬರಿ ಚೆನ್ನಾಗಿ ಬೆಂದು ಪಾತ್ರೆ ತಳ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಈಗ 4ರಿಂದ 5 ನಿಮಿಷ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ. ಕೊಬ್ಬರಿ ಕೂಡ ಬೆಂದು ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಇನ್ನೊಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಕೊಬ್ಬರಿ ಎಲ್ಲ ಚೆನ್ನಾಗಿ ಬೆಂದು
ಪಾತ್ರೆ ತಳ ಕೂಡ ಬಿಟ್ಕೊಂಡಿದೆ. ಇಷ್ಟು ನಾವು ಕೊಬ್ಬರಿನ ಬೇಯಿಸ್ಕೋಬೇಕಾಗುತ್ತೆ. ಇದು ಆಗಿದೆ ಅಂತ ಹೇಳಿ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕೈಯನ್ನು ತೇವ ಮಾಡಿಕೊಂಡು ರೆಡಿಯಾಗಿರುವಂತಹ ಲಡ್ಡುನ ನಾವು ಈ ರೀತಿ ಉಂಡೆ ಮಾಡಿದಾಗ ಅದು ಕೈಗೆ ಸ್ವಲ್ಪನೂ ಕೂಡ ಅಂಟಬಾರ್ದು. ಆಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ. ನೋಡಿ, ನನ್ನ ಕೈಗೆ ಸ್ವಲ್ಪನೂ ಕೂಡ ಅಂಟಿಲ್ಲ. ಈಗ ಇದಕ್ಕೆ ಕೊನೆಯದಾಗಿ 1 ಟೀ ಸ್ಪೂನ್ ಆಗೋಷ್ಟು ವಾಟರ್ ಮೆಲನ್ ಸೀಡ್ಸ್, 1 ಟೀ ಸ್ಪೂನ್ ಆಗೋಷ್ಟು ಎಳ್ಳು, ವಾಟರ್ ಮೆಲನ್ ಸೀಡ್ಸ್ ಹಾಗೆ ಎಳ್ಳು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು. ನಿಮ್ಮಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಆ ಡ್ರೈ ಫ್ರೂಟ್ಸ್ನ ಸೇರಿಸಿ ಮಾಡ್ಕೋಬೋದು. ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂತಹ ಗೋಡಂಬಿ ಹಾಗೂ ಬಾದಾಮಿ, ಸ್ವಲ್ಪ ಉಪ್ಪು, ಹಾಗೆ ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಈ ರೀತಿ ಅಗಲವಾಗಿರುವಂತಹ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಎಷ್ಟು ಇದು ತಣ್ಣಗಾಗಬೇಕು ಅಂತ ಹೇಳಿದ್ರೆ, ನಾವು ಕೈಯಿಂದ ಮುಟ್ಟಿ ಇದನ್ನು ಉಂಡೆ ಮಾಡುವಷ್ಟು ತಣ್ಣಗಾದರೆ ಸಾಕು. ಈಗ ಇದು ತಣ್ಣಗಾಗಿದೆ. ಈಗ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇದನ್ನು ಉಂಡೆ ಮಾಡಿಕೊಂಡ್ರೆ ಹೆಲ್ದಿಯಾಗಿರುವಂತಹ ಲಡ್ಡು ರೆಸಿಪಿ ರೆಡಿ ಆಯಿತು. ಹಾಗೆ ಇದನ್ನು ಈ ರೀತಿ ಉಂಡೆ ಮಾಡ್ಕೋಬೇಕು ಅಂತ ಏನಿಲ್ಲ, ಒಂದು ಪ್ಲೇಟ್ನಲ್ಲಿ ಸೇರಿಸಿ ಇದನ್ನು ತಟ್ಟಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೂ ಸಹ ಕಟ್ ಮಾಡ್ಕೊಂಡು ತಿನ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ, ಇವತ್ತಿನ ಹೆಲ್ದಿ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಸಿಂಪಲ್ ಹಾಗೂ ಈಸಿ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.